ಮಾಡಿ ಸರ್, ಈ ಕಡೆ ನೋಡಿ. ಎಸ್ ಸರ್, ಆಯ್ತು ಸರ್. ನೀವು ಹೇಳಿ ಸಾಂತ್ವನಪುರದಂಥ ನಮ್ಮ ವಿಭಾಗೀಯ ಸಂಘಟನಾ ಸಂಚಾಲಕರಾದಂಥ ಮಂಜಪ್ಪನವರು ಮತ್ತು ಏನು ಇವತ್ತು ನಾವು ದಲಿತ ಜನಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ಪೂರಕವಾಗಿ ನಾವು ಎಲ್ಲ ರಾಜ್ಯಾದ್ಯಂತ ಅವತ್ತು ಜನ ಭಾಗವಹಿಸಲಿದ್ದಾರೆ. ಇದಕ್ಕೆ ಪೂರಕವಾಗಿ ನಾವು ಬೆಂಗಳೂರು ಸುತ್ತಮುತ್ತಲೇ ನಾವು ಕಾರ್ಯಕ್ರಮಗಳನ್ನು ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ನಾವು ಅದರ ಪೂರ್ವಕವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಒಂದು 50,000 ಮೇಲ್ಪಟ್ಟು ಜನ ಬರಬೇಕಂತ ನಾವು ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಪೂರಕವಾಗಿ ಅದರಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು ಅಣ್ಣ ಮಾವಳ್ಳಿ ಶಂಕರ್ ಅವರು, ಜೆನ್ನಿ ಅವರು, ಮೂರ್ನಾಥೂರು ಚಿನ್ನಸ್ವಾಮಿ ಅವರು, ದರ್ಶನ್ ಪುಟ್ಟಣ್ಣಯ್ಯ ಮತ್ತು CPMನ ಪ್ರಕಾಶ್ ಅವರು ಮತ್ತು ಸಾರಥಿ ಸುಂದರೇಶ್, ಬಡ್ಲಾಪುರ ನಾಗೇಂದ್ರ ಅವರು ಭಾಗವಹಿಸಲಿದ್ದಾರೆ. ಇದರ ಚೀಫ್ ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದಕ್ಕೆ ಪೂರ್ವವಾಗಿ ಈಗ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಅಣ್ಣ ಮಾವಳ್ಳಿ ಶಂಕರ್ ಅವರು ನಮಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ. ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಮ್ಮಿಕೊಂಡಿರುವಂಥ ದಲಿತ ಜನಗ್ರಹ ಸಮಾವೇಶ ಜುಲೈ 3ನೇ ತಾರೀಕು ನಮ್ಮ ರಾಜ್ಯದ ರಾಜಧಾನಿ ಇದೇ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕಳೆದ 2 ತಿಂಗಳಿಂದ ನಾವು ಈ ಜನಗ್ರಹ ಸಮಾವೇಶ ಹೋಗಿ ಜನರನ್ನು ಸಂಘಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಲಿತ ಚಳವಳಿ ಕಳೆದ 5 ದಶಕಗಳಲ್ಲಿ ನಾಡಿನ ಎಲ್ಲ ದಮನಿತ ಸಮುದಾಯಗಳ ದನಿಯಾಗಿ ಅದು ಕೆಲಸ ಮಾಡಿದೆ. ಕೆಲವರು ಕೇಳ್ತಾರೆ, ಏನು ದಲಿತ ಸಂಘರ್ಷ ಸಮಿತಿ ಏನು ಮಾಡಿದೆ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡೋದನ್ನು ಕೂಡ ನಾವು ಕೇಳಿದ್ದೀವಿ. ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದೆ ಅದು ಒಂದು ಸಾಮಾಜಿಕ ಅನ್ಯಾಯದ ವಿರುದ್ಧ, ಆರ್ಥಿಕ ಅಸಮಾನತೆಯ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿದ್ದು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವನೂರು ಮಹಾದೇವ ಅವರು, ಸಿದ್ಧಲಿಂಗಯ್ಯನವರು ಆದಿಯಾಗಿ ಅನೇಕ ನಮ್ಮ ಹಿರಿಯರು ಪೂರ್ವಿಕರು ಈ ಚಳವಳಿಯನ್ನು ಕಟ್ಟಿದ್ರು. ಅದೀಗ ನಾಯಕತ್ವದ ಬೇರೆ ಬೇರೆ ನಾಯಕತ್ವಗಳ ಮೂಲಕ ಈಗ ಮುಂದುವರಿತಾ ಇದೆ. ಕರ್ನಾಟಕದಲ್ಲಿ ಈ ದಮನಿತ ಸಮುದಾಯಗಳು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಒಂದು ಸ್ವಾಭಿಮಾನದ ಪ್ರಜ್ಞೆ ಮತ್ತು ಒಂದು ಪ್ರಶ್ನಿಸುವ ಧ್ವನಿಯಾಗಿ ಬಂದಿದ್ದು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಏನು ದಲಿತ ಸಮುದಾಯಗಳ ಮೇಲೆ ನಡೀತಾ ಇದ್ದಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳ ವಿರುದ್ಧ ಅದು ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂತು. ಆ ಕಾರಣಕ್ಕಾಗಿ ದಲಿತರ ಮೇಲೆ ದಬ್ಬಾಳಿಕೆಗಳು ಕ್ರಮೇಣ ಸ್ವಲ್ಪ ಮಟ್ಟಿಗಾದರೂ ತುಳಿಯುವ ಕಾಲುಗಳಿಗೆ, ದೌರ್ಜನ್ಯ ಮಾಡುವ ಕೈಗಳಿಗೆ ಸ್ವಲ್ಪ ಭಯ, ನಡುಕ ಉಂಟಾಗಿದ್ದು ಕೂಡ ತಾವು ಗಮನಿಸಿದ್ದೀರಿ. ಅದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ದಲಿತರ ಸಬಲೀಕರಣಕ್ಕಾಗಿ ಏನು ಭೂಮಿಯ ಪ್ರಶ್ನೆಯನ್ನು ತೆಗೆದುಕೊಂಡು ನಾಡಿನಾದ್ಯಂತ ಭೂ ಚಳವಳಿಗಳನ್ನು ಆರಂಭ ಮಾಡಿತು. ಬಡವರಿಗೆ, ಭೂಹೀನರಿಗೆ ಭೂಮಿ ಕೊಡಿಸುವ ಹೋರಾಟವನ್ನು ಕೈಗೆತ್ತಿಕೊಂಡು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಭೂಮಿ ಸಿಕ್ಕುವ ಅವಕಾಶ ಸಿಕ್ತು. ಆದರೆ ಬಹುತೇಕ ಇವತ್ತು ಏನು ಬಡವರು ಭೂಹೀನರಿದ್ದರು ರಾಜ್ಯದಲ್ಲಿ, ಅವರೆಲ್ಲರಿಗೂ ಕೂಡ ಭೂಮಿ ಸಿಕ್ಕೋದಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಅನೇಕರು ಭೂಹೀನರಾಗಿ ಬದುಕ್ತಾ ಇದ್ದಾರೆ.
ಅವರು ಇವತ್ತಿಗೂ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ದರಖಾಸ್ತು ಆಗ್ಬೋದು, ಗೋಮಾಳ ಜಮೀನುಗಳನ್ನು ಉಳುಮೆ ಮಾಡ್ತಾ ಇರೋರು ಫಾರಂ ನಂಬರ್ 50, 53, 57 ಹಾಕ್ಕೊಂಡು ಇವತ್ತಿಗೂ ಕೂಡ ಭೂಮಿಯ ಮೇಲೆ ಉಳುಮೆ ಮಾಡ್ತಿದ್ದಾರೆ. ಅವರಿಗೆ ಭೂ ಮಂಜೂರಾತಿ ಮಾಡ್ತಾ ಇಲ್ಲ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಏನು 50% ಭೂಮಿ ಕೊಡಬೇಕು ಅಂತ ಇದೆ, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಅವರಿಗೆ ದಕ್ಕಲಿಲ್ಲ. ಆದರೆ ಕೇವಲ 11% ಅಂತ ಸರ್ಕಾರ ಹೇಳ್ತಾ ಇದೆ. ಆ 11% ಅಲ್ಲೂ ಕೂಡ ಇವರಿಗೆ ಸಿಕ್ಕಿರೋದು ಎಲ್ಲ ಉಳುಮೆ ಮಾಡಲಾರದಂಥ ಭೂಮಿಗಳು, ಮಳೆ ಆಶ್ರಿತ ಭೂಮಿಗಳು. ಅಲ್ಲಿ ಯಾವುದೇ ಕಾರಣಕ್ಕೂ ಆ ಭೂಮಿಯಲ್ಲಿ ಏನೂ ಬೆಳೆ ಬೆಳೀಲಾರ್ದಂಥ ಭೂಮಿಯನ್ನು ಈ ಸಮುದಾಯ ಹೊಂದಿದೆ. ಎಲ್ಲೂ ಕೂಡ ನೀರಾವರಿ ಪ್ರದೇಶಗಳಲ್ಲಿ ಇವರ ಭೂಮಿಯ ಹೊಂದಿರುವ ಪ್ರಮಾಣ ತುಂಬ ಅತ್ಯಲ್ಪ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಸರ್ಕಾರ ಏನು ಕಾನೂನಾತ್ಮಕವಾಗಿ ಸಮುದಾಯಗಳಿಗೆ ದಕ್ಕಬೇಕಾದಂಥ ಭೂಮಿಯನ್ನು ಕೊಡಿಸುವ ಕೆಲಸವನ್ನು ಅವರು ಮಾಡಬೇಕು. ಇನ್ನು ವಸತಿ ಸಮಸ್ಯೆ ಬಂದರೆ ಅಗಾಧವಾದಂಥ ಸಮಸ್ಯೆಯಾಗಿ ಉಳಿದಿದೆ. ಇವತ್ತಿಗೂ ಕೂಡ ಅನೇಕರು, ನೀವು ಹಳ್ಳಿಗಳಿಗೆ ಹೋದಾಗ, ಕೊಳಗೇರಿಗಳಿಗೆ ಹೋದಾಗ ಗೊತ್ತಾಗುತ್ತೆ ಈ ಜನ ಯಾವ ಥರ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಇವತ್ತಿಗೂ ಬಡವರು ಬೀದಿಗಳಲ್ಲಿ ಬದುಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಸರ್ಕಾರ ಒಂದು ಕಡೆ ವಸತಿಯನ್ನು ನಾವು ಕೊಡ್ತಾ ಇದ್ದೇವೆ, ಲಕ್ಷ ವಸತಿ ಯೋಜನೆಗಳಲ್ಲಿ ನಾವು ಕೊಡ್ತಾ ಇದ್ದೇವೆ ಅಂತ ಇದ್ದಾರೆ. ಆದರೆ ಕೊಟ್ಟಿರೋದಕ್ಕೆ ಯಾವುದೂ ದಾಖಲೆಗಳಿಲ್ಲ ಇವತ್ತು. ಸೊ ಹೀಗಾಗಿ ವಸತಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ನಿರುದ್ಯೋಗದ ಸಮಸ್ಯೆ, ವಿಶೇಷವಾಗಿ ತಳ ಸಮುದಾಯಗಳಲ್ಲಿ ವಿದ್ಯಾವಂತ ಯುವಕರು ಇವತ್ತು ಅವರು ಪದವಿಗಳು ಪಡ್ಕೊಂಡಿದ್ದಾರೆ. ಅವರು ಸ್ನಾತಕೋತ್ತರ ಪದವಿಗಳನ್ನು ಪಡ್ಕೊಂಡು ಇವತ್ತು ಉದ್ಯೋಗ ರಹಿತರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ಸುಮಾರು 2.5 ಲಕ್ಷ ಭೂಮಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಇವತ್ತು ಸರ್ಕಾರದಲ್ಲಿ. ಈಗ ಇತ್ತೀಚೆಗೆ ಸರ್ಕಾರ 56,000 ಹುದ್ದೆಗಳನ್ನು ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ 72,000 ಹುದ್ದೆಗಳಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಸರ್ಕಾರ ಈ ಕ್ರಮವನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಕನಿಷ್ಠ ಇವತ್ತು ಏನು ಸರ್ಕಾರ ನಿರುದ್ಯೋಗದ ಸಮಸ್ಯೆಗಳಲ್ಲಿ ಏನು ಬೆಂದೋಗ್ತಾ ಇದ್ದಾರೆ ನಮ್ಮ ಯುವ ಸಮೂಹ, ಅವರಿಗೆ ಉದ್ಯೋಗ ಕೊಡುವಂಥ, ಉದ್ಯೋಗ ಭದ್ರತೆ ಕೊಡುವಂಥ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ದಲಿತ ದಮನಿತ ಸಮುದಾಯಗಳು ಇವತ್ತು ಈ ರಾಜ್ಯದಲ್ಲಿ ಸುಮಾರು 101 ಜಾತಿಗಳು ಈ ಸಮುದಾಯಗಳಿದ್ದಾವೆ. 101 ಜಾತಿಗಳಲ್ಲಿ ಹೆಚ್ಚು ಕಮ್ಮಿ 1,40,00,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇಲ್ಲಿದೆ ನಮ್ಮದು. ಆದರೆ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಏನು SCP TSP ಹಣವನ್ನು ನಿಗದಿ ಮಾಡಿದ್ರು, ಅದು ಕೂಡ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಫಲವಾಗಿ ಬಂದಂಥ ಕಾಯ್ದೆ. ಅದು ಸರ್ಕಾರ ಏನೋ ಇವರಿಗೆ ಪುಕ್ಕಟೆಯಾಗಿ ಅವರೇನು ಕೊಟ್ಟಿದ್ದಲ್ಲ. ಅದು ದಲಿತ ಚಳವಳಿ 2 ದಶಕಗಳ ಹೋರಾಟದ ಫಲವಾಗಿ ಆ ಒಂದು ಕಾಯ್ದೆಯನ್ನು ಹಿಂದೆ ಸಿದ್ದರಾಮಯ್ಯನವರು 2013ರಲ್ಲಿ ಆ ಕಾಯ್ದೆಯನ್ನು ತಂದರು. 2014ರಲ್ಲಿ ಅದು ಕಾಯ್ದೆ ಅನುಷ್ಠಾನಗೊಳ್ತು. 2014ರಿಂದ 2026ರವರೆಗೆ ಅಂಕಿ ಸಂಖ್ಯೆಗಳ ಪ್ರಕಾರ ಇವರು ಹೇಳಿದ್ರು ಸುಮಾರು 3 ರಿಂದ 4 ಲಕ್ಷ ಕೋಟಿ ಹಣ ಈ ಸಮುದಾಯಗಳಿಗೆ ನಾವು ವಿನಿಯೋಗ ಮಾಡಿದ್ದೀವಿ ಅಂತಿದ್ದಾರೆ. ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಈ ಸರ್ಕಾರಕ್ಕೆ, ಈ ಹಣ 4 ಲಕ್ಷ ಕೋಟಿ ಹಣ ಪಡ್ಕೊಂಡಂಥ ಈ ಸಮುದಾಯಗಳು ಇವು ಎಲ್ಲಿ ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಸರ್ಕಾರದ ಹತ್ರ ಯಾವ ದತ್ತಾಂಶಗಳು ಕೂಡ ಇಲ್ಲ. ಇವತ್ತು ಇರೋ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಅದನ್ನು ಬಳಸ್ತಾ ಇದ್ದಾರೆ. ನಾವು ಗ್ಯಾರಂಟಿಗಳನ್ನು ನಿರಾಕರಣೆ ಮಾಡ್ತಾ ಇಲ್ಲ, ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆದರೆ ನೀವು ಹೇಳಿದ್ದೇನು ಗ್ಯಾರಂಟಿ ಅಂದರೆ ಅದು ಎಲ್ಲರಿಗೂ ಅಂತ ಹೇಳಿದ್ರಿ. ಅದೇನು SC STಗಳಿಗೆ ಅಷ್ಟೇ ಅದೇನು ಸೀಮಿತ ಆಗಿಲ್ಲ ಗ್ಯಾರಂಟಿಗಳು. ಆದರೆ SC ST ಹಣವನ್ನು ಕಾಯ್ದೆಬದ್ಧವಾಗಿ ಆ ಸಮುದಾಯಗಳ ಒಂದು ವೈಯಕ್ತಿಕ ಆಸ್ತಿ ಸೃಜನೆ ಮಾಡಿಕೊಳ್ಳೋದಕ್ಕೆ, ಉದ್ಯೋಗಗಳ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ, ಮೂಲಭೂತ ಸೌಕರ್ಯಗಳಿಗೆ, ಶಿಕ್ಷಣಕ್ಕೆ ಅದನ್ನು ವಿನಿಯೋಗ ಮಾಡಬೇಕಾಗಿತ್ತು. ಆದರೆ ಇವತ್ತು ನೀವು ನಿಗಮಗಳಿಗೆ ಹೋದರೆ ನಿಗಮಗಳಲ್ಲಿ ಅರ್ಜಿಗಳು ಕೊಳಿತಾ ಬಿದ್ದಿದ್ದಾರೆ. ಇವತ್ತು ಭೂಮಿ ಒಡೆತನ ಯೋಜನೆ ಅದು ಜಾರಿಯಾಗಿ ಎಷ್ಟೋ ವರ್ಷ ಆಗಿದೆ, ಇವತ್ತಿಗೂ 1 ಎಕರೆ ಭೂಮಿ ಕೊಡಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ.
ISB ಸ್ಕೀಮ್ಸ್ಗಳು ಕೂಡ ಅಷ್ಟೇ. ನಿನ್ನೆ ಅಲ್ಲಿ ಸರಿಯಾದಂಥ ಹಣ ಇಲ್ದಿರ ಇವತ್ತು ನಮ್ಮ ಜನ ಆ ನಿಗಮಗಳಿಗೆ ಅಲದು ಅವ್ರ ಚಪ್ಪಲಿಗಳೇ ಸೌದೋಗ್ಬಿಟ್ಟಿದ್ದಾವೆ ಇವತ್ತು. ಸೊ ಈ ರೀತಿ ಸರ್ಕಾರ ಹೊರಗಡೆ 1 ರೂಪಾಯಿ ಕೊಡುತ್ತೆ, ಅದು 1 ರೂಪಾಯಿ ಕೊಟ್ಬಿಟ್ಟು 1 ಲಕ್ಷ ಕೊಡಂಗೆ ಮಾತಾಡುತ್ತೆ. ಆ 1 ಲಕ್ಷ ಅವರು ಕೊಡೋದನ್ನ ಮಾತಾಡೋದನ್ನ ಜನ 1 ಕೋಟಿ ಕೊಟ್ಟರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹಿಂಗಾಗಿ ಒಂದು ಅಸಹನೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಸಮುದಾಯಗಳು ಇಷ್ಟೆಲ್ಲ ಕೊಟ್ಟರು ಕೂಡ ಇವರು ಉದ್ಧಾರ ಆಗ್ತಾ ಇಲ್ವಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಮಾಜದ ಹೊರಗಡೆ ಬಿಂಬಿತ ಆಗ್ತಾ ಇದೆ. ಆದರೆ ಇಲ್ಲೇನು ನಡೀತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಅನೇಕ ಸಮಸ್ಯೆಗಳಲ್ಲಿ ಇವತ್ತು ಈ ಸಮುದಾಯಗಳು ಇವತ್ತು ಬಳಲ್ತಾ ಇದ್ದಾವೆ. ಇವತ್ತು ಹಿಂದುಳಿದ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಅವರ ಪರಿಸ್ಥಿತಿಗಳು ಎಷ್ಟು ಅವು ಹೀನಾಯವಾಗಿದೆ ಅನ್ನೋದ್ರ ಬಗ್ಗೆ ನಾವೇನು ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ತುಂಬ ಹಿಂದೆನೇ ಆಯೋಜನೆ ಮಾಡಿದ್ವಿ. ಆದರೆ ಬದಲಾದ ರಾಜಕೀಯ ನಾಯಕತ್ವದ ಕಾರಣಕ್ಕೆ ಅದನ್ನು 2 ಬಾರಿ ಮುಂದೂಡುವ ಪ್ರಸಂಗ ಬಂತು. ಈಗ 3ನೇ ತಾರೀಕು ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇವತ್ತು ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಇದೇ ಸರ್ಕಾರ ಅಧಿಕಾರಕ್ಕೆ ಬರೋದಿಕ್ಕೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಕ್ಕೆ ಏನು 2022ರಲ್ಲಿ ದಲಿತ ಸಂಘರ್ಷ ಸಮಿತಿ ನಡೆಸಿದಂಥ ದೊಡ್ಡ ಸಮಾವೇಶ, ಸುಮಾರು 2 ಲಕ್ಷಕ್ಕೂ ಮೇಲ್ಪಟ್ಟು ಜನ ನಮ್ಮ ಈ ಸಮುದಾಯಗಳು ಸೇರಿದ್ರು. ನಮ್ಮ ಕರೆಗೆ ಹೋಗುಟ್ಟಂಥ ಜನ ಈ ಸರ್ಕಾರ ಬರೋದಕ್ಕೆ ಕಾರಣ ಆದರು. ಆದರೆ ಸರ್ಕಾರ ಇವತ್ತು ಬಲಾಢ್ಯರ ಪರವಾಗಿದೆ, ಬಂಡವಾಳಿಗರ ಪರವಾಗಿದೆ. ಇವತ್ತು ಬಡವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಭೂಸ್ವಾಧೀನಗಳನ್ನು ಮಾಡಿಕೊಳ್ಳುವ ಮೂಲಕ ರೈತರನ್ನ ಭೂಮಿಯಿಂದ ಹೊರತಳ್ಳುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ಭೂಮಿನ ಕೃಷಿ ಕಾರ್ಮಿಕರಿಗೆ ಭೂಮಿಯ ಹಂಚುವ ಕೆಲಸವನ್ನ ಮಾಡಬೇಕು. ಮತ್ತು SCP ಹಣ ಏನಿದೆ, ಆ SCP ST ಹಣವನ್ನು ಈ ಸಮುದಾಯಗಳ ಒಳಿತಿಗಾಗಿ ಬಳಸಬೇಕು. ಯಾವುದೇ ಕಾರಣಕ್ಕೂ ಈ ಹಣವನ್ನು ಗ್ಯಾರಂಟಿಗಳಿಗಾಗಲಿ ಅಥವಾ ಬೇರೆ ಯೋಜನೆಗಳಿಗಾಗಲಿ ಅದನ್ನು ಡೈವರ್ಟ್ ಮಾಡಬಾರ್ದು, ಅವ್ರನ್ನ ಬಳಸಬಾರ್ದು. ಅದು ಕಾಯ್ದೆ, ಅದು ಆ ರೀತಿ ಬಳಸಿದ್ದೆ ಆದರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ SCP ಕಾಯ್ದೆನೇ ಹೇಳುತ್ತೆ. ಈ ಥರದ ತಾರತಮ್ಯ ನೀತಿಗಳನ್ನು ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಳೆದ ಈ ಒಂದು ಸುಮಾರು 19 ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. 19 ಬೇಡಿಕೆಗಳಲ್ಲಿ ಎಲ್ಲವೂ ಕೂಡ ನಾವು ಈ ಸರ್ಕಾರಕ್ಕೆ ಮೇಲೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರಿದ್ದಾಗ ಅವರು ವಿಶೇಷ ಅಧಿವೇಶನವನ್ನು ನಾವು ಕರಿತೀವಿ, ನಿಮ್ಮ ಬೇಡಿಕೆಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಬಜೆಟ್ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಪ್ರಕಾರ ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡಲೇ ವಿಶೇಷ ಅಧಿವೇಶನ ಕರಿಬೇಕು. ಅಧಿವೇಶನಕ್ಕಿಂತ ಮುನ್ನ ದಲಿತ ಸಂಘರ್ಷ ಸಮಿತಿಯ ಚಳವಳಿಗಳನ್ನು ಕರೆದು ಅವರು ಚರ್ಚೆ ಮಾಡಬೇಕು. ಇದುವರೆಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಾಯಿಂದ ಇದುವರೆಗೂ ಒಂದು ಶಬ್ದ ಬಂದಿಲ್ಲ. ಅಂದರೆ ನಮಗೆ ಒಂದು ರೀತಿ ಆತಂಕ ಆಗ್ತಾ ಇದೆ ಇವತ್ತು. ಯಾಕಂದರೆ ಈ ದೇಶ ಸಂವಿಧಾನಾತ್ಮಕವಾಗಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅದು ಸಾಂವಿಧಾನಿಕ ಹಕ್ಕದು. ಅದಕ್ಕೆ ಎಲ್ಲರೂ ಕೂಡ ಅದರ ಪರವಾಗಿರಬೇಕು ಅಂತವನ್ನು ಬಯಸ್ತೀವಿ ನಾವು. ಆ ಹಿನ್ನೆಲೆಯಲ್ಲಿ ಈ ಜನಗ್ರಹ ಸಮಾವೇಶದ ಯಶಸ್ವಿಗೆ ಮಾಧ್ಯಮಗಳು ಕೂಡ ಕೈ ಜೋಡಿಸಬೇಕು. ಯಾಕಂದರೆ ಮಾಧ್ಯಮ ಅದು ಜನರನ್ನು ತಲುಪುವ ಬಹುದೊಡ್ಡ ಅಸ್ತ್ರ ಅದು. ಆ ಕಾರಣಕ್ಕಾಗಿ ನಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ತಾವು ಕೊಡಬೇಕು. ಮತ್ತು ನಮ್ಮ ಮಾಡ್ತೇವೆ, ಆದಷ್ಟು ನೀವು ದಾಖಲೆಗಳನ್ನ ಇಟ್ಕೊಂಡು ಇವತ್ತು SIR ಆರಂಭ ಆಗಿದೆ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆ ದಾಖಲೆಗಳನ್ನು ಹೊಂದಿಸುವ ಕೆಲಸಗಳನ್ನು ನಮ್ಮ ಸಮುದಾಯಗಳು ಮಾಡ್ಕೋಬೇಕು. ನಾವು ಕೂಡ ಅದಕ್ಕೆ ಈಗಾಗಲೇ ಅನೇಕ ರೀತಿಯ ತಯಾರಿಗಳನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಪೂರಕವಾದಂಥ ತರಬೇತಿಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಬಟ್ ಸರ್ಕಾರ ಮುಂದೆ ನಿಂತ್ಕೊಂಡು ಅದನ್ನು ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ದಲಿತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳನ್ನು ತಡೆಗಟ್ಟೋದಕ್ಕೆ ಇವತ್ತು DCR ಠಾಣೆಗಳು ಬಂದಿದ್ದಾವೆ. ಆ DCR ಠಾಣೆಗಳಲ್ಲಿ ಸರಿಯಾದಂತಹ ಸಿಬ್ಬಂದಿಗಳಿಲ್ಲ, ಮೂಲ ಸೌಕರ್ಯಗಳಿಲ್ಲ.
ಏನೇನು ಇಲ್ಲ ಅಲ್ಲಿ ಏನೋ ಎಲ್ಲೋ ಅಲ್ಲಿ ಇಲ್ಲಿ ಸಸ್ಪೆಂಡ್ ಆದವ್ರನ್ನ ತಂದೀಗ ಅಲ್ಲಿ ಹಾಕ್ತಾ ಇದ್ದಾರೆ. ಅದು ಒಂಥರ ನಿರಾಶ್ರಿತರ ಕೊಂಪೆ ಥರ ಆಗ್ತಾ ಇದೆ. ಆದರೆ ನಾವು ಪ್ರಯತ್ನ ನಮ್ಮ ಈ ದೌರ್ಜನ್ಯಕ್ಕೂ ಏನು ನಡೀತಾ ಇದೆ ಈ ಸಮುದಾಯಗಳ ಮೇಲೆ ಅವ್ರಿಗೊಂದು ರಕ್ಷಣೆ ಕೊಡೋದಕ್ಕಾಗಿ ಈ ರಕ್ಷಣಾ ಠಾಣೆಗಳನ್ನು ಮಾಡಬೇಕು ಅಂತ ಬಯಸಿದ್ವಿ. ಸರ್ಕಾರ ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಅವುಗಳನ್ನು ಹೆಚ್ಚು ಸುಸಜ್ಜಿತವಾಗಿ ಮತ್ತು ಅಲ್ಲಿ ಯಾರು ಈ ಸಮುದಾಯಗಳ ಬಗ್ಗೆ ಕರ್ತವ್ಯಬದ್ಧವಾಗಿ ಕೆಲಸ ಮಾಡುವಂಥವ್ರನ್ನ ನೇಮಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದಿಷ್ಟು ಅಂಶಗಳನ್ನು ನಿಮ್ಮ ಗಮನಕ್ಕೆ ತಂದು 3ನೇ ತಾರೀಕು ನಡೆಯುವಂಥ ಈ ಜನಾಗ್ರಹ ಸಮಾವೇಶಕ್ಕೆ ತಾವು ಕೂಡ ನಮ್ಮ ಮಾಧ್ಯಮಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಬೆಂಬಲಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನಮ್ಮ ರಾಜ್ಯ ಸಮಿತಿಯ ಸದಸ್ಯರು ಮತ್ತು ಜಿಲ್ಲಾ ಸಂಚಾಲಕರು, ವಿಭಾಗೀಯ ಸಂಘಟನಾ ಸಂಚಾಲಕರುಗಳು ಎಲ್ಲರೂ ಕೂಡ ಇಲ್ಲಿದ್ದೀವಿ. ಇವತ್ತು ಇಡೀ ರಾಜ್ಯಾದ್ಯಂತ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ತಯಾರಿ ತುಂಬ ಜೋರಾಗಿ ನಡೆದಿರೋದ್ರಿಂದ 3ನೇ ತಾರೀಕು ತಾವು ಅದನ್ನು ಗಮನಿಸಬಹುದು ಅನ್ನುವಂಥ ಮಾತನ್ನು ಹೇಳಿ, ಬಹುಶಃ ಮುಂದೆ ಏನಾದರೂ ತಾವು